ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡದ ಕವಿಗಳ ಪರಿಚಯವನ್ನ ಮಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾವು ಇವತ್ತು ಕನ್ನಡದ ಮೊದಲ ಕವಿ, ಆದಿಕವಿಯಾದಂತಹ ಪಂಪ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಗೊತ್ತು, ಕನ್ನಡದ ಮೊದಲ ಕವಿ ಪಂಪ ಅಂತೇಳಿ. ಈ ಪಂಪ ಮಹಾಕವಿಯನ್ನ ಕನ್ನಡದ ರತ್ನತ್ರಯ ಅಂತ ಕರಿತೀವಿ. ಕನ್ನಡದ ರತ್ನತ್ರಯರು ಯಾರು ಅಂದ್ರೆ ಪಂಪ, ಪೊನ್ನ, ರನ್ನ. ಅದಕ್ಕೆ ನಾವು ಈಸಿಯಾಗಿ ನೆನ್ಪಿಡ್ಕೊಳಕ್ಕೆ ಪಂಪೋರ ಅಂತ ಹೇಳಿ ನೆನ್ಪಿಡ್ಕೋಬೇಕಾಗ್ತದೆ. ಆದ್ರೆ ಇವರು ಬರೀ ರತ್ನತ್ರಯರು ಮಾತ್ರ. ಆ ಕವಿ ಚಕ್ರವರ್ತಿಗಳು ಯಾರು ಅನ್ನೋದನ್ನ ನಾವು ಮುಂದೆ ಕವಿಗಳನ್ನ ಪರಿಚಯ ಮಾಡುವಂತ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಪಂಪ ಕವಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕಾಲ ಸಶ 902 ಇವರ ಜನನ ಆಗುತ್ತೆ. ಇವರ ಒಂದು